ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಸೀತೆಗೆ ಭರವಸೆಯ ಆಸರೆ. ಲಕ್ಷ್ಮಣ ಮರಳಿ ಅರಮನೆಗೆ. ಲಕ್ಷ್ಮಣನಲ್ಲಿ ಮರು ಉತ್ತರಿಸುವುದಕ್ಕೆ ಶಕ್ತಿ ಉಳಿದಿರಲಿಲ್ಲ. ಭಾವನಾ ತರಂಗಗಳು ಮಳೆಗಾಲದ ನೆರೆಯಂತೆ ಆತನನ್ನು ಕೊಚ್ಚಿಕೊಂಡು ಹೋಯಿತು. ಅತ್ತಿಗೆಯಿಂದ ಅಪ್ಪಣೆಯನ್ನು ಪಡೆದು ಹಿಂದೆ ನೋಡುವಷ್ಟು ಶಕ್ತಿಯಿಲ್ಲದೆ ಮೆಲ್ಲನೆ ಮುಂದಕ್ಕೆ ಹೆಜ್ಜೆ ಹಾಕಿದನು. ಅದನ್ನು ಕಂಡ ನಾವಿಕನು ದುಗುಡದ ಹೊರೆಯನ್ನು ಹೊತ್ತು ಬಳಲಿದ ಲಕ್ಷ್ಮಣನನ್ನು ಆಚೆ ದಡಕ್ಕೆ ಒಯ್ದನು. ರಥದಲ್ಲಿ ಹಿಂದೆ ಹೋಗುವ ಲಕ್ಷ್ಮಣನನ್ನೇ ನೋಡುತ್ತಿದ್ದ ಜಾನಕಿಯ ಹೃದಯದಲ್ಲಿ ಹೆದರಿಕೆಯು ಆವರಿಸಿತು. ಹಿಂದೊಮ್ಮೆ ಏಕಾಂಗಿನಿಯಾಗಿರುವಾಗ ದುಷ್ಟರಾವಣನುಗೈದ ಮೋಸದ ನೆನಪಾಯಿತು. ಅಭಲೆಯ ಚಿತ್ತದಲ್ಲಿ ಕತ್ತಲೆ ಕವಿಯಿತು. ಹೇ ನಾಥ ಶ್ರೀರಾಮಚಂದ್ರ, ನಿನ್ನ ಸತಿಯನ್ನು ಕೈಬಿಟ್ಟೆಯ. ದಯಾಮಯನೇ, ಜನಕಜಯ ಮೇಲೆ ಕರುಣೆ ತೋರು ಎಂದು ದುಃಖದಿಂದ ಮರುಗಿದಳು. ಅವಳ ಕೂಗನ್ನು ಕೇಳಿದ ಅರಣ್ಯದ ಪಕ್ಷಿ ಪ್ರಾಣಿಗಳು ಸುತ್ತ ಬಂದು ಕಣ್ಣೀರು ಮಿಡಿದವು. ವಾಲ್ಮೀಕಿ ಆಶ್ರಮದ ಪರಿಸರದಲ್ಲಿ ಬೆಳೆದ ಮೃಗ ಪಕ್ಷಿಗಳಲ್ಲಿಯೂ ಸಜ್ಜನಿಕೆ ಸದ್ಗುಣಗಳು ಮನೆ ಮಾಡಿದ್ದವು. ಹತ್ತಿರದಲ್ಲಿ ಹೋಗುತ್ತಿದ್ದ ಆಶ್ರಮವಟುಗಳು ಹೆಣ್ಣೋರ್ವಳ ದುರವಸ್ಥೆಯನ್ನು ಕಂಡು ಮನಮರುಗಿದರು. ಒಂದು ಕ್ಷಣವೂ ವಿಳಂಬಿಸದೆ ತಪಸ್ವಾಧ್ಯಾಯ ನಿರತರಾದ ಮಹರ್ಷಿ ವಾಲ್ಮೀಕಿ ಋಷಿಗಳಲ್ಲಿ ಭಿನ್ನವಿಸಿಕೊಂಡರು. ಭಗವಾನ್, ದಾರಿಯಲ್ಲಿ ನಮ್ಮ ಆಶ್ರಮದ ಹೊರಗೆ ಸಾಕ್ಷಾತ್ ಲಕ್ಷ್ಮಿಯಂತಿರುವ ಒಬ್ಬ ಸ್ಫುರದ್ರೂಪಿ ಮಹಿಳೆಯು ರೋಧಿಸುತ್ತಿದ್ದಾಳೆ. ಎಲ್ಲಿಂದ ಹೇಗೆ ಇಲ್ಲಿಗೆ ಬಂದಳು ಎಂಬುದರ ಅರಿವು ನಮಗಿಲ್ಲ. ಗಗನದಿಂದಲೇ ಬಿದ್ದಳೋ ಏನೋ. ನದಿ ತೀರದಲ್ಲಿ ಆಕಾಶವನ್ನೇ ನೋಡಿಕೊಂಡು ಆರ್ತನಾದವನ್ನು ಮಾಡುತ್ತಿದ್ದಾಳೆ. ಅವಳಿಗೆ ಯಾರೊಬ್ಬರು ರಕ್ಷಕರಿಲ್ಲದಂತೆ ತೋರುತ್ತಿದೆ. ಗುರುಗಳೇ, ನೀವು ಆ ದೇವಿಗೆ ಸಂರಕ್ಷಣೆಯನ್ನು ನೀಡಬೇಕು. ತಪೋನಿಧಿ ಋಷಿವರ್ಯರಿಗೆ ನಡೆದುದೆಲ್ಲವೂ ಯೋಗ ಬಲದಿಂದ ತಿಳಿಯಿತು. ನೇರವಾಗಿ ಮಹರ್ಷಿಗಳು ಅಲ್ಲಿಗೆ ಪಾದವನ್ನು ಬೆಳೆಸಿದರು. ಹೇ ಪತಿವ್ರತೆ, ಸತ್ಕುಲ ಪ್ರಸೂತೆಯಾಗಿರುವ ನೀನು ಅಂಜುವುದಕ್ಕೆ ವ್ಯವಧಾನವಿಲ್ಲ. ಪುಣ್ಯಾತ್ಮನಾದ ಜನಕರಾಜನ ಮಗಳಾದ ನೀನು ಪುಣ್ಯಪುರುಷ ಶ್ರೀರಾಮನ ಕೈ ಹಿಡಿದಿರುವೆಯಲ್ಲವೇ? ದುಃಖಿಸುವುದಕ್ಕೆ ಇದು ಸಮಯವಲ್ಲ. ನೀನು ಇಲ್ಲಿಗೇಕೆ ಬರಬೇಕಾಯಿತು ಎಂಬುದನ್ನು ಅರಿತಿದ್ದೇನೆ. ಮಾನವನ ಸ್ವಂತ ಸಾಹಸ ಸಕಾರಣವು ಏನೇ ಇರಲಿ, ವಿಧಿ ಎಂಬುದೊಂದಿದೆ. ಅದರ ಕ್ರೂರ ನಾಟಕದಲ್ಲಿ ನಾವು ಪಾತ್ರಧಾರಿಗಳಾಗಲೇಬೇಕು. ನೀನು ನಿರ್ದೋಷಿತನವನ್ನು ಪ್ರತ್ಯಕ್ಷ ತೋರಿಸುವ ಕಾಲವಿದೆ. ಧೈರ್ಯಗುಂದಬೇಡ. ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತೆ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಮಿಥಿಲಾಧಿಪತಿ ನಿನ್ನ ತಂದೆ ಜನಕನನ್ನು ಕಾಣುವಂತೆ ನನ್ನಲ್ಲಿ ಪಿತೃವಾತ್ಸಲ್ಯವನ್ನು ಕಾಣಬಹುದು. ಸೀತಾದೇವಿಯು ಯಾವುದಕ್ಕೂ ಉತ್ತರವನ್ನು ನೀಡಲಾರದೆ ಪರಮಶ್ರೇಷ್ಠರಾದ ವಾಲ್ಮೀಕಿಯ ಪಾದಗಳಿಗೆ ತಲೆಬಾಗಿದಳು. ಆ ಸಾಧ್ವೀಮಣಿಯ ಮುನಿಗಳ ಆಶ್ರಮಕ್ಕೆ ಆಗಮಿಸುವುದನ್ನು ನೋಡಿದ ಮುನಿಪತ್ನಿಯರು ಪ್ರಸನ್ನವದನರಾಗಿ ಋಷಿಗಳನ್ನು ಸುತ್ತುವರಿದರು. ತಾಪಸಿಯರೇ, ಇವಳು ಪೌರುಷದಲ್ಲಿ ಪ್ರತಿದ್ವಂತಿಯಿಲ್ಲದ ಸಾಕೇತದ ಚಕ್ರಾಧಿಪತಿ ಶ್ರೀರಾಮದೇವನ ಮಡದಿ ಸೀತೆಯಿದ್ದಾಳೆ. ಮಹಾಲಕ್ಷ್ಮಿಯೇ ಸ್ವತಃ ಈ ಭೂಮಿಯಲ್ಲಿ ಅವತಾರವೆತ್ತಿ ಜನಕನಿಗೆ ಸಾಕು ಮಗಳಾಗಿ ಬೆಳೆದಿದ್ದಾಳೆ. ಈ ಭಾಗ್ಯಲಕ್ಷ್ಮಿಯನ್ನು ನೋಡಿಕೊಳ್ಳುವ ಮಹಾಪುಣ್ಯ ನಿಮ್ಮ ಪೂರ್ವಜನ್ಮದ ಶ್ರೇಷ್ಠ ಕೃತ್ಯದಿಂದ ಲಭಿಸಿರಬೇಕು. ಅತ್ಯಂತ ಮಮತೆಯ ವಾತಾವರಣದಲ್ಲಿ ಇವಳನ್ನು ಸಾಕಿ ಸಲಹಿರಿ. ನನ್ನ ಸಂದೇಶ ಒಂದೇ. ಸೀತಾದೇವಿಯನ್ನು ನೋಡಿಕೊಳ್ಳುವುದಕ್ಕೆ ಕಾರಣವಾಗಬಾರದು. ಪತಿಯೇ ಪರದೈವವೆಂದು ಬಗೆದು ಪರಮ ಭಕ್ತಿಯಿಂದ ಅವತಾರ ಪುರುಷ ಶ್ರೀರಾಮನ ಸೇವೆ ಮಾಡುವ ಇವಳು ಆ ಮಹಾಪುರುಷನ ಮೋಹದ ಸತಿಯಾಗಿದ್ದಾಳೆ. ಅನರ್ಘ್ಯವಾದ ರತ್ನವೊಂದು ಬಡವನಿಗೆ ದೊರೆತಾಗ ಅತಿ ಜಾಗ್ರತೆಯಿಂದ ರಕ್ಷಿಸುವಂತೆ ನೀವು ಈ ಮಹಾಸಾಧ್ವಿಯನ್ನು ನೋಡಿಕೊಳ್ಳಿರಿ ಎಂದು ಹೇಳಿದರು. ತಕ್ಷಣವೇ ಮುನಿವನಿತೆಯರು ಬಾಲವಟುಗಳು ಸೀತಾದೇವಿಯ ಸುತ್ತಲೂ ನಿಂತು ಉಪಚರಿಸುವುದಕ್ಕೆ ತೊಡಗಿದರು. ಅನಾಥೆಯಾದ ಸೀತಾದೇವಿಯ ಮುಖದಲ್ಲಿ ಭರವಸೆಯ ರೇಖೆಗಳು ಮಿಂಚಿದವು. ಎಲ್ಲರಿಗೂ ಸಂಭ್ರಮವೇ ಸಂಭ್ರಮ. ಆಶ್ರಮದಲ್ಲಿ ಹೊಸ ಚೇತನ ತುಂಬಿತು. ಅಲ್ಲಿ ವೈರ್ಯದ್ವೇಷಗಳಿರಲಿಲ್ಲ, ಕೋಪತಾಪಗಳಿರಲಿಲ್ಲ. ನಗರದಲ್ಲಿ ದೊರಕಲಾರದ ಸಹೃದಯ ಸೌಹಾರ್ದ್ರತೆ ಅಲ್ಲಿ ಮನೆ ಮಾಡಿತ್ತು. ರಾಜಾಜ್ಞೆಯನ್ನು ಪಾಲಿಸಿದ ಲಕ್ಷ್ಮಣನು ದೂರದಲ್ಲಿ ನಿಂತು ಸೀತೆಯು ವಾಲ್ಮೀಕಿ ಮುನಿಗಳಲ್ಲಿಗೆ ತೆರಳುವುದನ್ನು ಗಮನಿಸಿದನು.
ಅದಾಗಲೇ ನಡೆದ ಸೀತಾಪರಿತ್ಯಾಗದ ಅಪ್ರಿಯಕರ ಘಟನೆ ಮನಸ್ಸಿನಲ್ಲಿ ತಾಂಡವವಾಡುವುದನ್ನು ತನ್ನ ಜೊತೆಯಲ್ಲಿದ್ದ ಸುಮಂತ್ರನಲ್ಲಿ ಅರುಹಿ ಚಿತ್ತದ ದುಃಖವನ್ನು ಕಮ್ಮಿ ಮಾಡಲು ಪ್ರಯತ್ನಿಸಿದನು. ಅಯೋನಿಜೆಯಾದ ಅತ್ತಿಗೆಗೆ ಪ್ರಾಪ್ತವಾದ ಸಂಕಷ್ಟವು ಕರುಣಾಮಯನಾದ ಶ್ರೀರಾಮಚಂದ್ರನ ಹೃದಯವನ್ನು ಇರಿಯದಿರಬಹುದೇ? ಯಾರು ಮಾಡಿದ ಅಪರಾಧಕ್ಕೆ ನನ್ನ ಅಣ್ಣ ಅತ್ತಿಗೆಯರು ಪ್ರತ್ಯೇಕವಾದರು? ವಿಧಿಯು ಹೂಡಿದ ಕೃತ್ಯದಲ್ಲಿ ಯಾವ ನ್ಯಾಯವಿದೆ? ನಿರ್ಮಲ ಚಾರಿತ್ರ್ಯಳು ಪತಿಭಕ್ತಿ ಪರಾಯಣೆಯೂ ಆದ ಸೀತೆಯನ್ನು ಪರಿತ್ಯಜಿಸುವುದಕ್ಕಾಗಿ ಆ ಧರ್ಮಪ್ರಭುವು ಎಷ್ಟು ಸಂಕಟ ಪಡುವನು? ದೇವಾದಿದೇವತೆಗಳನ್ನು, ಗರುಡ ಗಂಧರ್ವ ದಾನವರನ್ನು ಯಾವ ಭುಜಬಲದಿಂದ ಸೆದೆಬಡಿಯಬಲ್ಲನೋ ಅಂತಹ ಅಪ್ರತಿಮಶಾಲಿ ದೈವಾಂಶ ಸಂಭೂತ ಶ್ರೀರಾಮನು ದೈವದ ಸಂಕಲ್ಪಕ್ಕೆ ಒಳಗಾಗಿದ್ದಾನೆ. ಅಂದು ಪಿತೃವಾಕ್ಯ ಪರಿಪಾಲನೆಗಾಗಿ ಸ್ವತಃ ನಾಡನ್ನು ಬಿಟ್ಟು ಸೀತೆಯೊಂದಿಗೆ ಕಾಡನ್ನು ಪ್ರವೇಶಿಸಿದನು. ಯಕಶ್ಚಿತ್ಯಾರೋ ಅಲ್ಲೊಬ್ಬ ಇಲ್ಲೊಬ್ಬ ಪ್ರಜೆಯು ಎತ್ತಿದ ಅಪವಾದವನ್ನು ಆಲಿಸಿ ಸಾಕ್ಷಾತ್ ದೇವಿಯಾಗಿರುವ ನನ್ನ ಅತ್ತಿಗೆಯನ್ನು ಕಾಡು ಪಾಲು ಮಾಡಿದನು. ಆಧಾರರಹಿತವಾದ ಅರ್ಥಹೀನವಾದ ಪೌರರ ವಚನಗಳಿಗೆ ಬೆಲೆ ಕೊಟ್ಟು ಯಾವ ಧರ್ಮವನ್ನು ಪಾಲಿಸಿದಂತಾಯಿತು? ಮಲ್ಲಿಗೆಯ ಬಳ್ಳಿಯಂತಿರುವ ಅತ್ತಿಗೆಯ ಮೇಲೆ ಕುದಿಯುವ ಬಿಸಿ ನೀರನ್ನು ಎರಚಿದಂತಾಗಿದೆ. ಅಗಾಧವಾದ ಅಪಕೀರ್ತಿಯ ಕಿರೀಟವನ್ನು ಹೊರುವಷ್ಟು ನನ್ನ ಮಾತೃ ಸಮಾನಳಾದ ಅತ್ತಿಗೆ ಸಮರ್ಥಳಲ್ಲ. ಪ್ರಾಜ್ಞನಾದ ಸುಮಂತ್ರನಿಗೆ ಲಕ್ಷ್ಮಣನ ಮನೋಭಾವನೆಗಳನ್ನು ಲೆಕ್ಕ ಹಾಕಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ತನ್ನ ನಿಧಾನವಾದ ಶಾಂತ ನುಡಿಗಳಿಂದ ಲಕ್ಷ್ಮಣನನ್ನು ಸಂತೈಸಿದನು. ಲಕ್ಷ್ಮಣ, ಭಾವೋದ್ವೇಗವನ್ನು ವ್ಯಕ್ತಗೊಳಿಸುವುದಕ್ಕೆ ಇದು ಸಮಯವಲ್ಲ. ಬಹು ಸಮಯದ ಹಿಂದೆ ಸ್ವರ್ಗಸ್ಥನಾದ ದಶರಥ ಮಹಾರಾಜನು ಆತುರತೆಯಿಂದ ಮಕ್ಕಳ ಭವಿಷ್ಯವನ್ನು ಋಷಿಗಳೊಂದಿಗೆ ಕೇಳಿದ್ದನು. ಆಗ ದೂರ್ವಾಸ ಮಹರ್ಷಿಗಳು ನುಡಿದ ವಚನದಂತೆಯೇ ಈಗ ನಡೆಯುತ್ತಿದೆ. ಶ್ರೀರಾಮನು ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುವನು. ಪ್ರಿಯ ಜನರಿಂದಲೇ ಭಾರ್ಯ ವಿಯೋಗ ಪ್ರಾಪ್ತಿಯಾಗಲಿದೆ. ಅದೂ ಅಲ್ಲದೆ ಅನೇಕ ಗೋಪ್ಯ ವಿಚಾರಗಳಿವೆ. ಸೀತಾದೇವಿಯನ್ನು ಮಾತ್ರವಲ್ಲದೆ ತನ್ನ ಸ್ವಂತ ಜೀವಾತ್ಮನಂತಿರುವ ನಿನ್ನಿಂದ ಮತ್ತು ಭರತ ಶತ್ರುಘ್ನರಿಂದ ಬೇರ್ಪಡೆಯಾಗುವನು. ಆ ದಿನವೇ ದಶರಥನು ನನ್ನಲ್ಲಿ ಯಾರಿಗೂ ಹೇಳಬೇಡ, ಗೋಪ್ಯವಾಗಿರಲಿ ಎಂದು ಆಜ್ಞೆ ಮಾಡಿದ್ದರಿಂದ ಇಷ್ಟರವರೆಗೆ ಸುಮ್ಮನಿದ್ದೆನು. ಆ ದಶರಥ ಭೂಪತಿಯ ಸಂದೇಶವು ನನಗೆ ಮತ್ತು ವಸಿಷ್ಠರಿಗೆ ಮಾತ್ರ ತಿಳಿದಿದೆ. ನಿನ್ನ ಮನಸ್ಸಿನ ದುಃಖವನ್ನು ಕಮ್ಮಿ ಮಾಡುವುದಕ್ಕೋಸ್ಕರ ಈಗ ಹೇಳಿರುವೆನೇ ಹೊರತು ಬೇರೆ ಯಾವುದೇ ಕಾರಣದಿಂದಲೂ ಅಲ್ಲ. ನಿನ್ನೊಡನೆ ಇನ್ನೂ ಕೆಲ ರಹಸ್ಯವನ್ನು ಹೇಳಲಿರುವೆ. ಅವುಗಳನ್ನು ಭರತ ಶತ್ರುಘ್ನರಿಗೆ ಬಹಿರಂಗಪಡಿಸಬೇಡ. ಒಂದು ಬಾರಿ ದೂರ್ವಾಸರು ವಸಿಷ್ಠರ ಅತಿಥಿಯಾಗಿ ಚಾತುರ್ಮಾಸ ಶುಭ ಸಮಯದಲ್ಲಿ ಚಿತ್ತೈಸಿದರು. ಆ ಮಹಾತ್ಮರ ಸಂದರ್ಶನಕ್ಕಾಗಿ ನಿನ್ನ ತಂದೆಯು ತೆರಳಿರುವಾಗ ಉಭಯ ಕುಶಲೋಪಕಾರಿ ಪ್ರಶ್ನೆಗಳಾದ ತರುವಾಯ ವಿನಯಪೂರ್ವಕ ದುರ್ವಾಸರಲ್ಲಿ ಭಿನ್ನವಿಸಿಕೊಂಡನು. ಮಹರ್ಷಿಗಳೇ, ನನ್ನ ವಂಶವು ಎಲ್ಲಿಯವರೆಗೆ ಮುಂದುವರಿಯಲಿರುವುದು? ಸುಪುತ್ರನಾದ ಶ್ರೀರಾಮನ ಜೀವಿತದ ಅವಧಿ ಎಷ್ಟು? ಉಳಿದ ಪುತ್ರರು ಎಷ್ಟು ಸಂವತ್ಸರಗಳ ಕಾಲ ಈ ಇಳೆಯಲ್ಲಿ ಬಾಳುವರು? ತಪೋನಿಧಿಗಳಾದ ದೂರ್ವಾಸರು ಮುಗುಳ್ನಕ್ಕೂ ಭವಿಷ್ಯವನ್ನು ನುಡಿದರು. ಅದನ್ನು ವಿವರವಾಗಿ ಕೇಳು. ರಾಜ, ಹಿಂದೆ ಸಮುದ್ರಮಥನ ಕಾಲದಲ್ಲಿ ದೈತ್ಯರು ದೇವತೆಗಳಿಂದ ಭಯಪೀಡಿತರಾಗಿ ಭೃಗುಮುನಿಯ ಪತ್ನಿಯಿಂದ ಅಭಯವನ್ನು ಪಡೆದಿದ್ದರು. ಇದನ್ನು ತಿಳಿದುಕೊಂಡ ಭಗವಾನ್ ವಿಷ್ಣುವು ಆಕೆಯ ಶಿರವನ್ನು ಚಕ್ರಾಯುಧದಿಂದ ಕತ್ತರಿಸಿದನು. ಸತಿಯ ಶಿರ ಉರುಳಿದ್ದನ್ನು ಕಂಡು ಭೃಗು ಋಷಿಗಳು ಮಹಾವಿಷ್ಣುವಿಗೆ ಶಾಪವಿತ್ತರು. ಹೇ ಮಹಾವಿಷ್ಣು, ಕ್ಷಣ ಮಾತ್ರದ ಕೋಪಾತಿರೇಕದಿಂದ ವಧಾರ್ಹಳಲ್ಲದ ನನ್ನ ಪತ್ನಿಯನ್ನು ಕೊಂದು ಪತ್ನಿ ವಿಯೋಗವನ್ನು ಉಂಟು ಮಾಡಿರುವೆ. ಇಗೋ, ನೀನು ಮಾನವನಾಗಿ ಜನಿಸಿ ಬಹುಕಾಲ ಸತಿವಿಯೋಗದಿಂದ ದುಃಖಿತನಾಗುವೆ. ಮರುಕ್ಷಣದಲ್ಲಿ ಮಹರ್ಷಿಗೆ ತಾನು ನೀಡಿದ ಶಾಪವು ನ್ಯಾಯ ಸಮಂಜಸವಲ್ಲವೆಂದು ಭಾಸವಾಯಿತು. ಮಾಡಿದ ತಪ್ಪಿಗಾಗಿ ಭಗವಾನ್ ವಿಷ್ಣುವಿನಲ್ಲಿ ಪ್ರಾರ್ಥಿಸಿ ಕ್ಷಮೆ ಕೇಳಿದರು.
ಆಗ ಭಗವಂತನು, ಋಷಿಶ್ರೇಷ್ಠರೇ, ನೀವು ವೃಥಾ ಚಿಂತಿಸದಿರಿ, ಇದು ನನ್ನ ಸಂಕಲ್ಪವೇ ಆಗಿದೆ. ಲೋಕಕ್ಷೇಮಕ್ಕಾಗಿ ಮತ್ತು ಕಲ್ಯಾಣಕ್ಕಾಗಿ ಸಕಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಲು ಸಿದ್ಧನಿದ್ದೇನೆ. ಹೀಗೆ ಭೃಗುವಿನಿಂದ ಶಾಪಕ್ಕೊಳಗಾದ ಮಹಾವಿಷ್ಣುವು ದಶರಥ ಪುತ್ರ ಶ್ರೀರಾಮನಾಗಿ ಅವತರಿಸಿದ್ದಾನೆ. ರಾಮನನ್ನು ಆಶ್ರಯಿಸಿದವರೆಲ್ಲರಿಗೂ ಸುಖಿಗಳಾಗುವರು, ಧನ ಸಂಪತ್ತನ್ನು ಪಡೆಯಲಿರುವರು. ಅವನ ರಾಜ್ಯಭಾರ ಈ ಭೂಲೋಕದಲ್ಲಿ ಅವಿಚ್ಛಿನ್ನವಾದ 11,000 ಸಂವತ್ಸರಗಳಷ್ಟು ಕಾಲ ನಡೆಯುವುದು. ಪ್ರಜೆಗಳು ಕ್ಷಾಮಕ್ಷೋಭೆಗಳಿಲ್ಲದೆ ಸಂಪದ್ಭರಿತರಾಗುವರು. ಅದು ರಾಮರಾಜ್ಯವೆಂದೇ ಪ್ರಖ್ಯಾತಿಯನ್ನು ಪಡೆಯಲಿದೆ. ಶ್ರೀರಾಮನಿಗೆ 2 ವೀರಾನ್ವಿತರಾದ ಕುಮಾರರು ಜನಿಸಲಿರುವರು. ಪತ್ನಿಯು ದೂರವಿರುವಾಗಲೇ ಪುಣ್ಯಾಶ್ರಮದಲ್ಲಿ ಅವರ ಜನನವಾಗಲಿದೆ. ಅಶ್ವಮೇಧವೇ ಮುಂತಾದ ಶ್ರೇಷ್ಠ ಯಾಗಗಳನ್ನು ಶ್ರೀರಾಮನು ಪೂರೈಸಿ ಅಸಮ ಪರಾಕ್ರಮಿಯಾಗಿ ಲೋಕದಲ್ಲಿ ವಿಜೃಂಭಿಸಲಿರುವನು. ಹೀಗೆ ಪರಸ್ಪರ ಲಕ್ಷ್ಮಣ ಸುಮಂತ್ರರು ಮಾತನಾಡಿಕೊಂಡು ಗೋಮತಿ ತೀರದಲ್ಲಿ ರಾತ್ರಿಯನ್ನು ಕಳೆದು ಮರುದಿನ ಮಧ್ಯಾಹ್ನದ ವೇಳೆ ಅಯೋಧ್ಯೆಯನ್ನು ತಲುಪಿದರು ಎಂಬಲ್ಲಿಗೆ ಸೀತೆಗೆ ಭರವಸೆಯ ಆಸರೆ ಲಕ್ಷ್ಮಣ ಮರಳಿ ಅರಮನೆಗೆ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.